ನೀವು ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಗೆಳೆಯರೇ, ಒಂದು ಒಳ್ಳೆಯ ಸ್ನೇಹಿತರ ಹುಡುಕಾಟ ಮಾಡ್ತಕ್ಕಂಥ ಕೀರ್ತಿ ಅವರು. ಇವರು ವಾಸವಾಗಿರ್ತಕ್ಕಂಥ ಊರು ಬಂದುಬಿಟ್ಟು ಚಿತ್ರದುರ್ಗ, ಚಿತ್ತೂರಾಣಿ ಚೆನ್ನಮ್ಮನ ಒಂದು ಊರಿನಲ್ಲಿ ವಾಸವಾಗಿರೋದು. ಅವರ ಫೋಟೋ ಕೂಡ ನೋಡ್ಕೊಳ್ಳಿ ನೀವು. ಆ್ಯಂಡ್ ನೋಡೋದಕ್ಕೆ ದಪ್ಪವಾಗಿರ್ತಕ್ಕಂಥ ಮೈಕಟ್ಟು ಹೊಂದಿದ್ದಾರೆ. 5 ಲಕ್ಷ ರೂಪಾಯಿ ಆಸ್ತಿಯ ಒಡೆತೆಯಾಗಿದ್ದಾರೆ. ಇವರ ವಯ ನೋಡೋದಾದರೆ 28 ಕಂಪ್ಲೀಟ್ ಆಗಿಬಿಟ್ಟು ಇವಾಗ 29 ಕೂಡ ಕಂಪ್ಲೀಟ್ ಆಗಿಬಿಟ್ಟು 30 ಅಂತ ಹೇಳಿರೋದು. ಸ್ವಲ್ಪ ಕಡಿಮೆ ಹೇಳಿ ಸರ್ ಅಂತ ಅವರೇ ಹೇಳಿರೋದ್ರಿಂದ ಕಡಿಮೆ ಹೇಳಿದ್ದೇನೆ ಸ್ನೇಹಿತರೆ. ಒಂದು ಒಳ್ಳೆಯ ಸಂಬಂಧ ಬೆಳೆಸುವಂತಹ ಆಸೆಯಾಗಿದೆ. ಯಾವ ರೀತಿಯ ಸಂಬಂಧ ಅದನ್ನು ಕೂಡ ಹೇಳ್ತೇನೆ, ಬನ್ನಿ ಹೆಚ್ಚಿನ ಮಾಹಿತಿ ನೋಡೋಣ ಇವ್ರದ್ದು, ಆಮೇಲೆ ಅದು ಹೇಳ್ತೇನೆ. ನಮ್ಮ ಮನೆಯಲ್ಲಿ ಒಟ್ಟು ನಾವು 4 ಜನ ಮಾತ್ರ ಇರೋದು. ನಾವು 2 ಜನ ಮಕ್ಕಳು. ನಮ್ಮ ತಂದೆ ತಾಯಿಯವ್ರಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಜ್ಞಾನ ಒಂಚೂರು ಕೂಡ ನನಗೆ ಇಲ್ಲ. ಬಿಕಾಸ್ ನಾನು ಸುತ್ತಾಡೋಕ್ಕೂ ಕೂಡ ಹೋಗಲ್ಲ. ಹಾಗಾಗಿ ಒಂದು ಒಳ್ಳೆಯ ಸ್ನೇಹದ ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಬಟ್ ಇವ್ರ ಜೊತೆ ನೀವು ಸ್ನೇಹ ಬೆಳೆಸಬೇಕು ಅಂದರೆ ಈ ಕ್ವಾಲಿಫಿಕೇಷನ್ ನಿಮ್ಮಲ್ಲಿ ಇರಲೇಬೇಕು ಕಂಪಲ್ಸರಿ. ಏನಂದರೆ ನೋಡೋಕ್ಕೆ ನೀವು ಹೇಗಿದ್ದರೂ ಕೂಡ ನನಗೆ ಪರವಾಗಿಲ್ಲ, ಗ್ರೀನ್ ಸಿಗ್ನಲ್ ಕೊಡ್ತೇನೆ, ಓಕೆ. ಬಟ್ ಜಾಸ್ತಿ ದಪ್ಪ ಮಾತ್ರ ನೀವು ಇರಬಾರ್ದು. ನಾನಿದ್ದೀನಿ ಅಂತಂದ್ಬಿಟ್ಟು ನೀವು ಜಾಸ್ತಿ ದಪ್ಪ ಇರಬಾರ್ದು ಅಂತ ಹೇಳಿದ್ದಾರೆ. ಸ್ಮೋಕಿಂಗ್ ಮಾಡುತ್ತಿರಬಾರ್ದು, ಅದೇ ರೀತಿ ನನ್ನ ಜೊತೆಯಲ್ಲೇ ಯಾವಾಗಲೂ ಕೂಡ ಇರಲೇಬೇಕು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಸೊ ಕುಡಿತಿದ್ರೆ ಮತ್ತು ಸೇರ್ತಿದ್ರೆ ಮಿಡಲಲ್ಲಿ ಮಾಡಿ, ಬಟ್ ನನ್ನ ಜೊತೆನೇ ಇದ್ದಾಗಲೇ ಮಾಡಿ ಅಂತ ಹೇಳಿದ್ದಾರೆ. ನಾನು ಹೇಳ್ದಂಗೆಲ್ಲ ಕೇಳ್ತೇನೆ. ಇವತ್ತು ಇಲ್ಲಿ ಹೋಗೋಣ ಅಂತಂದರೆ ಓಕೆ ಹೋಗೋಣ ಅಂತಲೇ ಹೇಳಬೇಕು. ಇಲ್ಲ ನಂಗೆ ಕೆಲಸ ಇದೆ ಬೇಡ ಅಂತ ಹೇಳಬಾರ್ದು. ಒಂದು ತಿಂಗಳಿಗೆ ಆಗುವಷ್ಟು ಎಷ್ಟು ದುಡ್ಡು ಕೊಡಬೇಕು ಅದನ್ನೆಲ್ಲ ಕೂಡ ದುಡ್ಡು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸ್ನೇಹದಲ್ಲಿ ನಂಬಿಕೆ, ವಿಶ್ವಾಸ ಮತ್ತು ಧೈರ್ಯ ಎಲ್ಲವನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿರ್ತಕ್ಕಂಥದ್ದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಇವ್ರ ಹತ್ರ ಒಂದು ಕಾರ್ ಇದೆಯಂತೆ. ಆ ಒಂದು ಕಾರ್ನ ಮಾರ್ತೇನೆ, ಇಲ್ಲಾಂದರೆ ನೀವೇ ಓಡಿಸ್ತೀನಿ ಅಂತಂದರೆ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ನೋಡೋದಾದರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ, ಡಿಟ್ಟೋ ಇದೇ ರೀತಿಯೇ ಇದೆ ಸ್ನೇಹಿತರೆ. ಇದೇ ಅಂತಲ್ಲ, ಇದೇ ರೀತಿಯೇ ಇದೆ. ಸೊ ಟೊಯೋಟೋ ಇನ್ವಲ್ ಹೈಕ್ರಾಸ್ ಅಂತ ಈ ಒಂದು ಕಾರಿನ ನೇಮು. ಚೈನಾ ಮಾಡಲಲ್ಲೇ ಬರುತ್ತೆ ಇದು. ಆ್ಯಂಡ್ ಹೊಸ ಮಾಡಲಲ್ಲಿ ರೆಡಿಯಾಗಿರ್ತಕ್ಕಂಥ ಕಾರು. ದ ಇನೋವಾ ಹೈಪರ್ಟ್ ಆ್ಯಂಡ್ ಹೈಬ್ರಿಡ್ ಪ್ರೈಸಸ್ ಬಿಟ್ವೀನ್ 24 ಲ್ಯಾಕ್ಸ್ ಅಬೋವ್ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಬಂದುಬಿಟ್ಟು 28 ಲ್ಯಾಕ್ಸ್ ಅಂತ ಹೇಳಿದ್ದಾರೆ. ಸೊ ಇಟ್ ಈಸ್ ವೆರಿ ಪ್ರಿವೇಸಿವ್ ಆ್ಯಂಡ್ ದ ಟೆಂಪರರಿಲಿ ಡಿಸ್ಕಂಟಿನ್ಯೂ ದ ಕ್ರಿಸ್ಟಾ ಕಾರನ್ನು ನೀವು ಕೇಳಿರ್ತೀರಾ. ಆ್ಯಂಡ್ ಅದೇ ರೀತಿ ಅದು ಹೆಂಗಿದೆ ಅದೇ ರೀತಿ ಈ ಒಂದು ಕಾರ್ ಕೂಡ ಟೊಯೋಟೋನಲ್ಲಿ ರೆಡಿಯಾಗಿರ್ತಕ್ಕಂಥ ಮಾಡೆಲ್ ಸ್ನೇಹಿತರೆ. ಇದು ಬಂದುಬಿಟ್ಟು 7 ಜನ ಪ್ಯಾಸೆಂಜರ್ಸ್ಗಳನ್ನು ಒಯ್ಯುವಂತಹ ಕಾರಾಗಿರುತ್ತೆ. ಇದರ ಬೆಲೆ 28.07 ಲ್ಯಾಕ್ಸ್ ಇದೆ. ಆ್ಯಂಡ್ ಕಡಿಮೆ ಅಂತಂದರೆ 24.01 ಲ್ಯಾಕ್ಸ್ ಇರ್ತಕ್ಕಂಥದ್ದು ನೋಡ್ಕೊಳ್ತಿರ್ಬೋದು. ಚೆನ್ನಾಗಿದೆ ಕಲರಿಂಗಲ್ಲಿ. ಇನ್ನು ಬೇರೆ ಒಂದು ಒಳಗಿನ ಪಾರ್ಟ್ಸ್ ತೋರಿಸ್ತೀನಿ ನಾನು ಇನ್ನೊಂದು ಸೈಡಿಂದ. ಒಳಗಡೆ ಡ್ರೈವಿಂಗ್ ಸೀಟಸ್ ಆ್ಯಂಡ್ ಇನ್ನೊಬ್ಬರು ಪ್ಯಾಸೆಂಜರ್ಸ್ ಕೂತ್ಕೊಳ್ಳುವಂಥ ಒಂದು ಸೀಟ್ ಕೂಡ ನೋಡ್ಕೊಳ್ಬೋದು. ಈಟಿಕಾ ಅಂತ ಏನು ಕಾರ್ ನೋಡ್ತೀರಾ ಆ ಒಂದು ಕಾರಿನ ಸೇಮ್ ಇದೆ ನೋಡಿ ಸ್ನೇಹಿತರೆ. ಸೊ ಈ ಕಡೆ 3 ಜನ ಪ್ಯಾಸೆಂಜರ್ಸು, ಈ ಕಡೆ ಒಬ್ಬ 4 ಜನ, ಹಿಂದ್ಗಡೆ ಇಬ್ಬರು ಕೂತ್ಕೊಳ್ಬೋದು. ಒಟ್ಟಲ್ಲಿ 6ರಿಂದ 7 ಜನ ಈ ಒಂದು ಕಾರ್ನಲ್ಲಿ ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು ಸ್ನೇಹಿತರೆ. ವಿತ್ ಸ್ಟೇರಿಂಗ್ ಏರಿಯಾ, AC, ಸಾಂಗ್ಸ್, TV ಏರಿಯಾ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ಡೀಸೆಲ್ ವೇರಿಯಂಟ್ ಕಾರ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಡೀಸೆಲ್ ಮಾತ್ರ ಅಲ್ಲೋ ಇದರಲ್ಲಿ, ಪೆಟ್ರೋಲ್ ಅಲ್ಲೂ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಕಲರಿಂಗಲ್ಲಿ ಲುಕ್ಕಿನಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ತಿದೆ. ಒಳ್ಳೆಯ ಒಂದು ಹಾಟ್ ಆಗಿರ್ತಕ್ಕಂಥ ವೆರಿ ಸ್ಮಾರ್ಟ್ ಕಾರ್ನ್ ಅವರು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟ ಇಲ್ಲ ಅಂದರೆ ಮಾರಿಬಿಟ್ಟು ದುಡ್ಡನ್ನು ತೆಗೆದುಕೊಂಡು ಏನಾದರೂ ಮಾಡೋಣ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಇದು ಇವತ್ತಿನ ಒಂದು ಪ್ರೊಫೈಲ್ ಆಗಿತ್ತು. ಸೊ ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಜಿಮೇಲ್ ಮುಖಾಂತರ ಕಳಿಸಿ. ನಾನು ಡೈರೆಕ್ಟ್ಗೆ ಅವ್ರಿಗೆ ಕಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.